ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಭಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಶಾವ್ಗೆ ಪಾಯಸ ವಿತ್ ಬಾದಾಮ್ ಫ್ಲೇವರ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅರ್ಧ ಕಪ್ ಶಾವ್ಗೆ, 3 ರಿಂದ 4 ಸ್ಪೂನ್ ಬಾದಾಮ್ ಪೌಡರು, 4 ಸ್ಪೂನ್ ಬೆಲ್ಲ, 2 ಸ್ಪೂನ್ ಕೊಬ್ಬರಿ, ಏಲಕ್ಕಿ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಸ್ವಲ್ಪ ತಗೊಂಡಿದ್ದೀನಿ. ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಹಾಲನ್ನು ಕಾಯಕ್ಕೆ ಇಡ್ತೀನಿ. ಫಸ್ಟ್ ಇಲ್ಲಿ ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ ಫಸ್ಟ್ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಬಾದಾಮಿ, ಪಿಸ್ತಾ, ಗೋಡಂಬಿ ಮೂರನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಬಾದಾಮಿ, ಗೋಡಂಬಿ, ಪಿಸ್ತಾ ಸ್ವಲ್ಪ ಡ್ರೈ ಆದ್ಮೇಲೆ ದ್ರಾಕ್ಷಿ ಹಾಕೊಂತ ಇದ್ದೀನಿ. ಇದನ್ನು ಚೆನ್ನಾಗಿ 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು. ಹಾಗೆ ಇಲ್ಲಿ ಪಕ್ಕದಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಈ ರೀತಿ ಆದ್ಮೇಲೆ ಇದನ್ನ ನಾನು ಸಪ್ರೇಟ್ ಎತ್ತಿಟ್ಕೊಂತೀನಿ. ಈಗ ಶಾವಿಗೆ ಹಾಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಂತೀನಿ. ಬ್ರೌನ್ ಕಲರ್ ಬರೋವಾಗೆ ಹುರ್ಕೊಬೇಕು. ಹಾಲು ಚೆನ್ನಾಗಿ ಕಾದಿದೆ ನೋಡಿ. ಇದು ಈ ರೀತಿ ಬ್ರೌನ್ ಆಗಿದೆ. ಈಗ ನಾನು ಇದಕ್ಕೆ ಕಾದಿರೋ ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕುದಿದ್ಮೇಲೆ ಬೆಲ್ಲ 4 ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದೀನಿ. ನಾಲ್ಕು ಸ್ಪೂನ್ ಬಾದಾಮ್ ಪೌಡರ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಣ ಕೊಬ್ಬರಿ 2 ಸ್ಪೂನ್, ಸ್ವಲ್ಪ ಏಲಕ್ಕಿ ಪೌಡರು, ಹಾಗೆ ನಾನು ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಶಾವಿಗೆ ಪಾಯಸ ವಿತ್ ಬಾದಾಮ್ ಫ್ಲೇವರ್ ರೆಡಿ ಟು ಸರ್ವ್. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.